ಇಲ್ಲಿಯ ಒಂದು ಸ್ಪೆಷಲ್ ಅನ್ನೋ ಹಾಗೆ ಅಥವಾ ಯೂನಿಕ್ ಆಗಿರುವಂಥದ್ದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ. ಸ್ಪೆಷಲಿ ವೆಜ್ನಲ್ಲಿ ನನಗೆ ಲಂಕಾವಿನಲ್ಲಿ ಹೆಚ್ಚು ವೆಜ್ ರೆಸ್ಟೋರೆಂಟ್ ಆ ಥರ ಸಿಕ್ಕಿರಲಿಲ್ಲ. ಆದರೆ ಪೆನಾಂಗ್ನಲ್ಲಿ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ತಮಿಳಿಯನ್ಸಿಂದೆಲ್ಲ ತುಂಬ ಅಂದರೆ ನಾನು ನಿನ್ನೆ ಮತ್ತು ರಾತ್ರಿ ಎಲ್ಲ ನೋಡಿದ್ದೆ ಎಲ್ಲ ತಿಂದಿದ್ದು. ಮತ್ತು ಇದೆಲ್ಲ ಐಟಮ್ಸ್ ಕೂಡ ಪ್ಯೂರ್ ವೆಜ್ ವೇಗನ್. ಮಧ್ಯಾಹ್ನ ಆಗಿತ್ತು, ನನಗೆ ಹಸಿವೆ ಕೂಡ ಆಗಿತ್ತು. ಮೊದಲು ನಾನು ಊಟ ಮುಗಿಸ್ಕೊಂಡು ಪೆನಾಂಗ್ನಲ್ಲಿ ಸ್ಟ್ರೀಟ್ ಶಾಪಿಂಗ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಸ್ಟ್ರೀಟ್ ಶಾಪಿಂಗ್ ನೋಡ್ತಾ ಈಗ ನನ್ನ ಲಾಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ. ದೊಡ್ಡದಾಗಿರೋ ಚೌಕ್ ಇದೆ. ನನಗನ್ಸೋ ಮಟ್ಟಿಗೆ 6-7 ಲೈನ್ಗಳು 6-7 ಚೌಕ್ಗಳೆಲ್ಲ ಸೇರಿರಬೇಕು. ಆ ಚೌಕ್ನಲ್ಲಿ ಈ ಮೇಲ್ಗಡೆ ಹೋಗೋಕ್ಕೆ ಈ ಥರ ನಾವು ಹೋಗ್ತಾ ಇದ್ದೀನಲ್ಲ, ಈ ಥರದ್ದು ಮೇಲ್ಗಡೆ ಸೇತುವೆ ಥರ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಯಾವ ಸೈಡಲ್ಲಿ ಬೇಕೋ ಆ ಸೈಡಲ್ಲಿ ಹೋಗ್ಬೋದು. ಟ್ರಾಫಿಕ್ನಲ್ಲಿ ಹೋಗೋದೇನೋ ಬೇಕಾಗಲ್ಲ ನಡ್ಕೊಂಡು ಹೋಗೋರಿಗೆ. ನನಗೆ ಬಂದಿರೋದು ಕೋಮ್ಟಾ ಸ್ಕೈ ವಾಕಿಗೆ ಅಂತ. ಆಗ ಟಿಕೆಟ್ ಬುಕ್ಕಿಂಗ್ ಮಾಡ್ತಾ ಇದ್ದೀವಿ. 6th ಫ್ಲೋರ್ವರೆಗೂ ಬರ್ಬೋದು. ಅಲ್ಲಿಂದ ನಾವು ಮತ್ತೆ ಬೇರೆ ಟಿಕೆಟ್ ತೊಗೋಬೇಕು. ಅವನು ಕೂಡ ಕಾಂಬೋ ಪ್ಯಾಕ್ನಲ್ಲಿ ಇರ್ತದೆ, ಬೇರೆ ಬೇರೆ ಥರದಲ್ಲಿ. ನಾನು ಇವಾಗ ಒಂದು ಸೆಲೆಕ್ಟ್ ಮಾಡ್ಕೊಂಡಿರೋದು ಮೇಲೆ ಟಾಪ್ವರೆಗೂ ಹೋಗುವಂಥ ಒಂದು ಕಾಂಬೋ ಪ್ಯಾಕ್ನ. ಮತ್ತು ಈಗ ಟಿಕೆಟ್ನ ನಾನು ಆಫ್ಲೈನಲ್ಲೇ ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು. ಈ ಕಾಂಬೋ ಪ್ಯಾಕ್ ನಮಗೆ ಕೆಲವೊಂದು ಬಾರಿ ಕನ್ಫ್ಯೂಸ್ ಆಗ್ಬೋದು ಅಂತ ನಾನು ಈಗ ಇಲ್ಲಿಗೆ ಬಂದೇ ತೊಗೊಳ್ತಾ ಇದ್ದೀನಿ. ಹೋಗುವಾಗ ಈ ಬ್ಯಾಂಡ್ ಬೇಕು. ಇದನ್ನು ನಾವು ಇಲ್ಲಿಂದ ತಗೊಂಡಿದ್ದೀವಿ. ಒಂದು ಸ್ಕೈ ವಾಕ್ ಹಾಗೂ ಮತ್ತೆ ಒಂದು ಅಬ್ಸರ್ವೇಷನ್ ಡೆಕ್ ಅಂತ ಇದೆ. ಅದೆರಡಕ್ಕೂ ನಾವು ತಗೊಂಡಿರೋದು. ಈಗ ನಾನು ಲಿಫ್ಟಿಂದ 65 ಮೇಲೆ ಹೋಗ್ತಾ ಇದ್ದೀನಿ. ಲಿಫ್ಟಿಂದ ಅಲ್ಲಿರೋದು ಅಬ್ಸರ್ವೇಷನ್ ಡೆಕ್. ಆದರೆ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂದರೆ ನನಗೇನೋ 65th ಫ್ಲೋರ್. Penang Island, the pearl of the Orient. Penang's best known landmark. We pretend to have an adrenaline-packed day of ಬಂದಮೇಲೆ 65th ಫ್ಲೋರಿಂದ ನಾನೀಗ ಪೆನಾಂಗ್ ನೋಡ್ತಾ ಇದ್ದೀನಿ. ಸೂಪರ್ ಅಮೇಝಿಂಗ್ ವ್ಯೂ. ಇಲ್ಲಿಂದ ಇದು ಡೆಕ್ ಅಂದರೆ ವಿಂಡೋದಿಂದ ಈ ರೀತಿ ನೋಡೋದು. ಈ ಡೆಕ್ ವಿಂಡೋ ಆದ ತಕ್ಷಣ ಮತ್ತೆ ಒಳಗಡೆ ಇನ್ನೊಂದಿದೆ. ಅದಕ್ಕೆ ಮತ್ತೆ ಬೇರೆ 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 ಮಾಡಿದ್ದಾರೆ ಇಲ್ಲಿ. ಅದರ ಆಚೆಗೆ ನಮಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಾನು ಹೋಗೋಕ್ಕೆ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಇಲ್ಲೆಲ್ಲ ತುಂಬಾ ಅಂದರೆ ಸ್ವಲ್ಪ ನಾವು ಧೈರ್ಯದಿಂದ ಹೋಗ್ತೀವಿ ಅಂತಂದರೆ ಮಾತ್ರ ನಮಗೆ ಒಳಗಡೆ ಬಿಡ್ತಾರೆ. ಇಲ್ಲದೇ ಇದ್ದರೆ ಅದಕ್ಕೋಸ್ಕರ ನಾವು ಒಂದು ಫಾರ್ಮ್ನ ಫಿಲಪ್ ಮಾಡಿ ಅದಕ್ಕೆ ಸಿಗ್ನೇಚರ್ ಕೂಡ ಮಾಡಬೇಕು. ಸೇಫ್ಟಿಗಾಗಿ ಇದನ್ನ ಹಾಕ್ತಾರೆ. ಆಮೇಲೆ ಒಳಗಡೆ ಡೆಕ್ಕಿಗೆ ಕರ್ಕೊಂಡು ಹೋಗ್ತಾರೆ. ಬೌಂಡ್ರಿ ಬಿಟ್ಟು ಆ ಕಡೆ ಲೈನಿಗೆ ಹೋಗ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹೆದರಿಕೆನೂ ಆಗ್ತಾ ಇದೆ. ಆದರೆ ಅದಕ್ಕೋಸ್ಕರ ನನಗೆ ಸೇಫ್ಟಿಗಾಗಿ ಈ ಥರದ್ದೆಲ್ಲ ಒಂದು ಇದನ್ನು ಹಾಕ್ತಾರೆ. ತುಂಬ ಚೆನ್ನಾಗಿ. ಮತ್ತು ಸೊ ಇಲ್ಲಿ ಒಳಗಡೆ ಸ್ಕರ್ಟ್ ಅಥವಾ ಲಾಂಗ್ ಸ್ಕರ್ಟ್ ಈ ಥರದ್ದು ಅಲೋ ಇಲ್ಲ. ಪ್ಯಾಂಟ್ ಹಾಕ್ಕೊಳ್ಳೇಬೇಕು. ಎಷ್ಟು ಹೆದರಿಕೆ ಆಗ್ತಾ ಇದೆ ಅಂದರೆ ಈಗ ಇಷ್ಟು ಮೇಲೆ ಏನು ಮಾತಾಡೋದು ತೋರಿಸ್ತಿಲ್ಲ, ಏನು ಮಾಡಬೇಕು ಅಂತ. ಅಮೇಝಿಂಗ್. ಓಹ್, ನಮ್ಮನ್ನೆಲ್ಲ ಸೇಫಾಗಿ ಕರ್ಕೊಂಡು ಬರೋ ಸಂಪೂರ್ಣ ವ್ಯವಸ್ಥೆ ಮಾಡಿರ್ತಾರೆ. ಅಂದರೆ ನಾವೆಲ್ಲ ಈ ಥರ ಇಟ್ಕೊಂಡೇ ಹೋಗ್ತಾ ಇದ್ದೀವಿ.
ಎಷ್ಟೊಂದು ಜನಕ್ಕೆ ಅಂದರೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಈ ಥರ ಒಂದು ಬ್ಯಾಕ್ ಬೆಲ್ಟ್ ಹಾಕಿ ಎಲ್ಲರೂ ಜೊತೆಗೆ ಹೋಗಬೇಕು ಆ ಥರ ಮಾಡಿರ್ತಾರೆ. ನೋಡಿ ವ್ಯೂ ನೀವು ನೋಡಿ. ಹೌದಾ? ಹಾಂ, ಫುಲ್ 360 ಡಿಗ್ರಿ. ಆ ಕಡೆ ಸಮುದ್ರ, ಈ ಕಡೆ ಬಿಲ್ಡಿಂಗು, ಎಲ್ಲಿ ನೋಡಿದ್ರು ಹೆದರಿಕೆ ಆಗುತ್ತೆ. ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಹೆದರಿಕೆ ಆಗುತ್ತೆ. ಸಮುದ್ರ ನೋಡ್ಬೇಕಾ, ಇದೆಲ್ಲ ಬಿಲ್ಡಿಂಗ್ಸ್ ನೋಡ್ಬೇಕಾ. ಬಟ್ ಬ್ಯೂಟಿಫುಲ್ ಸಿಟಿ ಪೆನಾಂಗ್, ಮಸ್ತ್. ಅದರಲ್ಲೂ ನಾವು ಈ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದಿರೋದು ನಿಜವಾಗ್ಲೂ ಬಿಯಾಂಡ್ ದ ಕಾನ್ಫಿಡೆನ್ಸ್. ಆದರೆ ಇಲ್ಲಿ ಬಂದಮೇಲೆ ಸ್ವಲ್ಪ ಬಂದಮೇಲೆ ನಮಗೆ ಚೆನ್ನಾಗಿ ಅನ್ನಿಸ್ತು. ಅಂದರೆ ಈ ಎಕ್ಸ್ಪೀರಿಯನ್ಸ್ ಬಿಟ್ಟು ಓವರ್ ಮುಗಿತಪ್ಪ ಕೊನೆಗೂ. ಹೋದ್ಮೇಲೆ ಯಾವಾಗ ಬರ್ತೀವಿ ಅನ್ನೋಂಗಾಗಿತ್ತು. ಫುಲ್ 360 ಡಿಗ್ರಿ ಕಂಪ್ಲೀಟ್ ಇದಕ್ಕೊಂದು ಪ್ರದಕ್ಷಿಣೆ ಹಾಕಿ ಈಗ ಒಳಗಡೆ ಬಂದೀವಿ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ರಿಯಲಿ. ಇದಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದು ರೇನ್ಬೋ ಸ್ಕೈ ವಾಕ್ ಅಂತ. ಇದು 65ಗೆ ಬಂದರೂ ಕೂಡ ನಮಗೆ ಕೆಲವೇ ನಿಮಿಷದಲ್ಲಿ ಬಂದಿದ್ದೀನಿ. ಈಗಂತೂ ಇನ್ನು ಬರೀ 3 ಫ್ಲೋರ್ ಅಷ್ಟೇ ಹೋಗೋದು. ಸೆಕೆಂಡ್ಸಲ್ಲಿ ಹೋಗ್ಬಿಟ್ಟೆ ಬಂದೆ. ವಾವ್, ಇಷ್ಟು ಮೇಲ್ಗಡೆ ಬಂದು, ಓ ಬ್ಯೂಟಿಫುಲ್ ಪ್ಲೇಸ್. ಇದಾ ರೇನ್ಬೋ ಸ್ಕೈ ವಾಕ್. ಮಲೇಷಿಯಾದಲ್ಲಿ ಎರಡೇ ಕಾಲ ಇರೋದು, ಒಂದು ಬೇಸಿಗೆ ಕಾಲ ಇರುತ್ತೆ ಅಥವಾ ಒಂದು ಮಳೆಗಾಲ ಇರುತ್ತೆ. ನಾನು ಮೊನ್ನೆ ಬಂದಾಗ ಲಂಕಾವಿನಲ್ಲಿ ಸ್ವಲ್ಪ ಕ್ಲೌಡಿ ಇತ್ತು ಮತ್ತು ಮಳೆ ಕೂಡ ಬಂದಿತ್ತು ರಾತ್ರಿ. ಆದರೆ ಇವತ್ತು ಬಂದಿದ್ದೀನಲ್ಲ, ಇವತ್ತು ಮಾತ್ರ ತುಂಬಾ ಬಿಸಿಲು, ಬೆಳಗ್ಗೆಯಿಂದ ಬಿಸಿಲೇ ಇತ್ತು. ಸೊ ಇಲ್ಲಿ ಬಂದಮೇಲೆ ನನಗೆ ಈ ಥರ ಸ್ಪ್ರಿಂಕಲ್ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ, ತುಂಬ ತುಂಬ ತಂಪಾಗಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅದನ್ನೆಲ್ಲ ನೋಡಿಕೊಂಡು ಬರೋದು. ಈಗ ಬಂದಮೇಲೆ ಸ್ವಲ್ಪ ಈ ಥರ ಫೋಟೋಗಾಗಿ ಕೆಲವೊಂದು ಫೋಟೋ ಪಾಯಿಂಟ್ಸ್ ಎಲ್ಲ ಮಾಡಿದ್ದಾರೆ. ಅವನ್ನೆಲ್ಲ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಚೆನ್ನಾಗಿ ಸೂಪರ್ ಆಗಿರೋ ಒಂದು ಯೂನಿಕ್ ಆಗಿರೋ ಎಕ್ಸ್ಪೀರಿಯನ್ಸ್ ತಗೊಳ್ಳೋಕ್ಕೆ ನಾವು ಇಲ್ಲಿ ಖಂಡಿತ ಬರಲೇಬೇಕು. ಇಲ್ಲ, ಕೆಳಗಂತೂ ನೋಡೋಕ್ಕಾಗ್ತಿಲ್ಲ, ಮುಂದೆ ಹೋಗ್ಲಿಕ್ಕಾಗ್ತಿಲ್ಲ, ಹಿಂದೆ ಬರ್ಲಿಕ್ಕಾಗ್ತಿಲ್ಲ. ಫುಲ್ ಗ್ಲಾಸ್, ಕೆಳಗಡೆ ನೋಡಿದ್ರೆ ತಲೆ ತಿರುಗುತ್ತಪ್ಪ. ಇದಕ್ಕೆ ರೇನ್ಬೋ ವಾಕ್ ಅಂತ ಹೇಳ್ತಾರೆ. ಬರ್ತಿಲ್ಲ ಕೈಯಾಗ ಒಳಕ್ಕೆ. ಸೆಂಟರ್ಗೆ ಬಂದಾಗ ಸ್ವಲ್ಪ ಹಿಂಗೆ ಶೇಕ್ ಆದಂಗೆ ಅನ್ಸುತ್ತಪ್ಪ. ಎಷ್ಟೇ ಖುಷಿ ಆಯಿತು ಅಂದರೆ ಮುಗೀತಪ್ಪ ಇಲ್ಲಿಗೆ. ದ ಟಾಪ್, ಪೆನಾಂಗ್ ದ ಟಾಪ್ ಅಥವಾ ಕೋಮ್ಟಾ ಸ್ಕೈ ವಾಕ್. ಇದೆಲ್ಲ ಇಲ್ಲಿಂದ ಬಂದಮೇಲೆ ಈ ಥರ ಒಂದು ಚಿಕ್ಕದಾಗಿರೋ ರೌಂಡ್ ಇದೆ, ಫುಲ್ ಗ್ಲಾಸ್ ಬಾಟಮ್ ಇದೆ. ಇದ್ರ ಮೇಲಿಂದ ನಡ್ಕೊಂಡು ಹೋಗಬೇಕು. ನಾವು ಹಾಕೊಂಡಿರೋ ಶೂಸ್ ಮೇಲೆ ಇನ್ನೂ ಒಂದು ಬ್ಯಾಗ್ ಥರ ಕೊಡ್ತಾರೆ, ಅದನ್ನ ಹಾಕೊಂಡೆ ಇದ್ರ ಮೇಲೆ ಕಾಲಿಟ್ಕೊಂಡು ಹೋಗಬೇಕು. ಮತ್ತು ಮೇಲ್ಗಡೆ ಬಂದಮೇಲೆ ನಮಗೆ ಒಂದು ಲಕ್ಸುರಿಯಸ್ ಹೋಟೆಲ್ ಟೈಪ್ ಅಥವಾ ರೆಸ್ಟೋರೆಂಟ್ ಟೈಪ್ ಇದೆ. ಈಗಂತೂ ನಾವು ಮಧ್ಯಾಹ್ನ ಬಂದಿದ್ದೀನಿ. ಅದಕ್ಕಂತಲೂ ಇರ್ಬೋದು ಅಥವಾ ಸಂಜೆ ಟೈಮಲ್ಲಿ ತುಂಬ ರಶ್ ಇರ್ಬೋದು. ನಾನು ಅಂದ್ಕೊಂಡಿದ್ದೆ ತುಂಬ ರಶ್ ಇರುತ್ತೇನೋ, ಆದರೆ ನಮಗೆ ಹಾಗೇನೂ ಸಿಗಲಿಲ್ಲ. ಮತ್ತು ನಾವು ಫ್ಯಾಮಿಲಿ ಅಷ್ಟೇ ಬಂದಿದ್ದು. ಇದುವರೆಗೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಮತ್ತೆ ಇನ್ನೊಂದು ಫ್ಯಾಮಿಲಿ ಬರ್ತಾ ಇದೆ. ಮತ್ತು ಇದೆಲ್ಲ ಮಾಡ್ಕೊಳ್ಳೋಕ್ಕೆ ನಾನು ಬೇರೆ ಬೇರೆ ಕಾಂಬೋ ಪ್ಯಾಕ್ಸ್ ಇರುತ್ತೆ ಅಂತ ಹೇಳಿದೆ. ನಾವು 2 ತೊಗೊಂಡಿದ್ವಿ. ಒಂದು ಸ್ಕೈ ವಾಕ್, ಇದಕ್ಕೋಸ್ಕರ ನಾವು ಅರೌಂಡ್ 1600 ರುಪೀಸ್ನ ಪೇ ಮಾಡಿದ್ದೀವಿ. ನಾವು 2 ತೊಗೊಂಡಿದ್ವಿ. ಮತ್ತು ಬೇರೆ ಬೇರೆದನ್ನು ಎಲ್ಲ ತೊಗೋಬೋದು. ಅದೆಲ್ಲದಕ್ಕಿಂತ ಸ್ಪೆಷಲ್ ಅಥವಾ ಯೂನಿಕ್ ಆಗಿರೋಂಥದ್ದು ಮಾತ್ರನೇ ನಾನು ತೊಗೊಂಡಿದ್ದೆ, ಯಾಕಂದರೆ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ ಅಂತ. ಇಲ್ಲಿಂದ ಫುಲ್ ಒಂದು ಪೆನಾಂಗ್ ಸಿಟಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ.
ಮತ್ತು ಬೇರೆ ಎಲ್ಲದನ್ನು ಎಂಜಾಯ್ ಮಾಡೋಕ್ಕೆ ನಿಮಗೆ 3 to 4 ಅವರ್ಸ್ ಬೇಕಾಗಬಹುದು ಇಲ್ಲಿ. ಆದರೆ ನಾನು ಇಷ್ಟಕ್ಕೆ ಅಲ್ಲಿ ಕೆಳಗಡೆ ಒಂದು ವಿಂಡೋ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಇದಕ್ಕೆ ನಮಗೆ 2 ಅವರ್ಸ್ಗಿಂತಲೂ ಜಾಸ್ತಿ ಬೇಕಾಯಿತು. ಮತ್ತು ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ತೊಗೊಂಡು ನಾನೀಗ ಈ ಪೆನಾಂಗಿನ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಹೋಗ್ತಾ ಇರೋದು ಕೌಲಾಲಂಪುರ್, ಕ್ಯಾಪಿಟಲ್ ಸಿಟಿ ಆಫ್ ಮಲೇಷಿಯಾ. ಮತ್ತು ಅಲ್ಲಿ ಹೋದ್ಮೇಲೆ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಆ ವಿಡಿಯೋಗಳನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಬಾಯ್ ಬಾಯ್.